ತ್ರಿವೇಣಿ ಸಂಗಮಕ್ಕೆ ಹೊಂಟೋದು ನಾವೆಲ್ಲರೂ ಕೂಡಿ ಕುಂಭಮೇಳಕ್ಕೆ ಯಾರು ಬರೋದ್ರಿ ಎಲ್ಲರೂ ಬರ್ರಿ. ಯಾಕಂದ್ರೆ ಅಷ್ಟೊಂದು ರಶ್ ಇಲ್ಲ, ಈಗಂತೂ ರಶ್. ನಾಗಾ ಸಾಧುಗಳು ನಾಗಾ ಸಾಧು ಸಬ್ ಚಲೆಗೆ ಇಲ್ಲಿ ಅದ ನೋಡ್ರಿ. ಇದು ಚಶ್ಮಾ ಬಾಬಾ ಅಂತ. ರುದ್ರಾಕ್ಷ ಮಂದಿರ. ಶಿವ ಶಿವ ಶಂಭು ಶಂಭು ಹೈ ಮಹಾಕುಂಭ ಹೈ. ಅಡಿಗೆ ಮಾಡ್ಬೇಕಂತಂದು ಗಾಡಿ ತಿರುಗಿದ್ದು. ಇಲ್ಲಿ ಅಡಿಗೆ ಮಾಡಕತ್ತು ಎಲ್ಲರೂ ಬರ ಅಡಿಗೆ ಮಾಡಕ್ಕೆ ಗಾಡಿ ತಿರುಗಿದ್ದು. ಎಲ್ಲ ರೆಡಿ ಆಗೈತಿ ಅಡಿಗೆ. ಪ್ರಯಾಗರಾಜಕ್ಕೆ ಬಂದದ್ದು ಈಗ ನಾವು. ಪ್ರಯಾಗರಾಜ್ ಆಗ್ತದ. ನಾವು ಹುಡುಗರ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡಕತ್ತಾರ. ಎಲ್ಲ ಮಂದಿ ಇದ್ದೆ. ನಾವೀಗ ಉತ್ತರ ಪ್ರದೇಶ ಪ್ರಯಾಗರಾಜ್ದಾಗದು. ಈಗ ಪ್ರಯಾಗರಾಜ್ ಸಂಗಮ ಏನೈತೆ ನೋಡ್ರಿ, ತ್ರಿವೇಣಿ ಸಂಗಮ. ಅಲ್ಲಿ ಜಳಕ ಮಾಡಬೇಕು. ಆದ್ರೆ ನಮ್ದಿಲ್ಲಿ ನಮ್ಮ ಟೆಂಟ್ ಅದಾವ. ನಮ್ಮ ಅಂದ್ರೆ ಬಜರಂಗ ವತಿಯಿಂದ ಟೆಂಟ್ ಅದಾವು. ಆ ಟೆಂಟ್ ಸಿಗೋಲ್ಲ. ಈಗ ಹಸ್ತರ ಸಂಬಂಧ ಕೆಳಗೆ ಹೊಂಟೋದು. ಏನು ಕಾಣಕತ್ತೈತಿ ಈಗ ರಾತ್ರಿ 1:00 ಆಗೈತೆ. ಈಗ 1:00 ಆದ್ರೂ ಇಷ್ಟು ಬೆಳಕು ಕಾಣಕತ್ತೈತೆ. ಇಲ್ಲೆಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡೈತೆ. ಈಗ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕಾದ್ರೆ ಹಾಲಿಗೂ ಎಲ್ಲ ಹೊಂಟಗಳು ಆದ್ರೆ ಗೊತ್ತಾಗಿಲ್ಲ. ಇಲ್ಲಿ ನಮ್ಮ ಇವು ಅದಾವ ಟೆಂಟ್ಗಳು ಇರ್ತಲ್ಲ, ಟೆಂಟ್ಗಳು ಅದಾವೆ ಬಜರಂಗ ವತಿಯಿಂದ. ಅವು ಸಿಗೋದಾಗ್ಯಾವ. ಅದ್ರ ಹೋಗ್ಬೇಕಾಗಿತ್ತು. ಭಾಳ ಅದಾವೆ ಇಲ್ಲಿ. ಒಂದಾಗಿದ್ರೆ ಗೊತ್ತಾಗಿತ್ತು, ಭಾಳ ಗೊತ್ತಾಗತ್ತು ನೋಡ್ರಿ. ಜನ ಎಲ್ಲ ಈಗ ರಾತ್ರಿ 1:00 ಆದರೂ ಮಂದಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಜಳಕ ಮಾಡಕ್ಕೆ ಹೊಂಟೈತೆ. ಬೆಳಿಗ್ಗೆ ಆದ್ರೆ ಮಂದಿ ಭಾಳ ಇರ್ತೈತಿ ತಂದೆ. ಈಗ ಹೊಂಟಾರ ಎಲ್ಲರೂ. ಎಲ್ಲ ಲೈಟಿಂಗ್ ಕಾಣಕತ್ತಾವ ನೋಡ್ರಿ. ಅಲ್ಲೆಲ್ಲ ಸೆಕ್ಟರ್ ಅದಾವ. ನಮ್ಮದು 18 ಸೆಕ್ಟರ್ ಐತೆ. ಸಿಗುವ ತೆಗಿತೆ ಸುತ್ತ ಆಯ್ತು ಹೋಗ್ಬೇಕತ್ತ. ಬೈಕ್ ಇದಾರೆಲ್ಲ ಹೊಸ ಬೈಕ್ ತಂದ ನೋಡ್ರಿ. ಈ ಬೈಕ್ದವ್ರ ಈ ಬೈಕ್ಗಳು ಎದಕ್ಕಂತಂದ್ರೆ 500 ರೂಪಾಯಿ ತೊಗೊಂಡು ಬಾಡಿಗೆ ಮಾಡಕತ್ತಾರ ಅವ್ರ ಬೈಕ್ ಮೇಲೆ. ಅಲ್ಲಿಂದ್ರೆ ಹೋದ ಒಳಗೆ ಬಿಡೋದು. ಕಿಲೋಮೀಟರ್ ಮೇಲೆ ಚಾರ್ಜ್ ಮಾಡಕತ್ತಾರ ಅವರು, ಬಾಡಿಗೆ ಮಾಡಕತ್ತಾರ. ಎಲ್ಲ ಲೈಟಿಂಗ್ ಕಾಣಕತ್ತಾವ. ಅಲ್ಲೆಲ್ಲ ಸೆಕ್ಟರ್ ಮತ್ತು ಎಲ್ಲ ನಾಗಾ ಸಾಧುಗಳ ಎಲ್ಲರೂ ಅಲ್ಲಿ ಇರ್ದಾರ. ಈಗ ಕುಂಭಮೇಳದಾಗ ಎಂಟ್ರಿ ಆಗಿದ್ವು ಒಳಗಡೆ. ಎಲ್ಲ ಇಷ್ಟು ಬರೀ ಎಲ್ಲ ಇದನ್ನ ಮಾಡ್ಯಾರ ಒಳಗೆ ವ್ಯವಸ್ಥೆ ನೋಡ್ಬೋದು. ಇಲ್ಲೆಲ್ಲ ಕಾಣಕತ್ತೆ. ಒಳಗೆಲ್ಲ ಟೆಂಟ್ ಬಿಡದ ಫುಲ್ ಪದಶ್ರೀ ಮಾಡ್ಯಾರ. ಇಲ್ಲೆಲ್ಲ ಒಬ್ಬೊಬ್ಬರು ಸ್ವಾಮಿ ಒಂದೊಂದು ಟೆಂಟ್ ಅದಾವ ನೋಡ್ರಿ. ಒಳಗೆಲ್ಲ ಬರೀ ಮಾಡ್ಯಾರು. ಅದರ ಒಳಗೆ ಎಂಟ್ರಿ ಇಲ್ಲ ಈಗ ನಮಗೆ.
ಇಲ್ಲೆಲ್ಲ ಒಳಗಿರೋ ವ್ಯವಸ್ಥೆ ಐತೆ. ಒಳಗೆ ಮಕ್ಕವ್ರಿಗೆ ಮಕ್ಕಳ ವ್ಯವಸ್ಥೆ ಎಲ್ಲ ಇಲ್ಲೈತೆ. ಊಟದ ವ್ಯವಸ್ಥೆನೂ ಐತಿ ಇಲ್ಲೆಲ್ಲ. ಇಲ್ಲೆಲ್ಲ ಚಾರ್ಜಿಂಗ್ ವ್ಯವಸ್ಥೆ ಐತೆ. ಈಗ ರಾತ್ರಿ 2:30 ಆಗಿರೋದ್ರಿಂದ ಇಲ್ಲಿ ಯಾವ ಟ್ರಾಫಿಕ್ ಇಲ್ಲ ಮತ್ತು ಇಲ್ಲಿ ಅಷ್ಟೊಂದು ರಶ್ಶು ಇಲ್ಲ. ಇನ್ನು ಬೆಳಗ್ಗೆ ಆದಂಗೆ ರಶ್ ಆಕೈತಿ ಇಲ್ಲಿ. ಯಾಕಂದ್ರೆ ಬೆಳಗ್ಗೆ ಭಾಳ ಗಾಡಿ ಬಂದವು. ನಾವು ನೋಡಿರೋ ಪ್ರಕಾರ ಭಾಳ ಗಾಡಿ ಬಂದವು. ನಮ್ಮ ಗಾಡಿಗಳು ಹಿಂದೆ ಇದ್ದು. ಅರಿವುಗಳ ಮತ್ತು ಪ್ಲಾಸ್ಟಿಕ್ ಆಗದ ಬಾಟ್ಲಿ ಆದಾಯದ ಏನು ಸಮುದ್ರ ಹೊಳಿ ತಾ ಕುದಿಬೇಡ್ರಿ ಅಂತ ಹೇಳ್ತಾರೋ, ನದಿ ತಾ ಕುದಿಬೇಡ್ರಿ ಅಂತಂದು ಈಗ ಅನೌನ್ಸ್ಮೆಂಟ್ ಮಾಡಕತ್ತಾರು. ಇದು ತ್ರಿವೇಣಿ ಸಂಗಮ. ಇಲ್ಲೆಲ್ಲ ಬ್ರಿಡ್ಜ್ ಈ ಟ್ಯಾಂಕ್ ಮ್ಯಾಗ ನಿಲ್ಸಾರು ನೋಡ್ರಿ. ಎಲ್ಲ ಬ್ರಿಡ್ಜ್ ಎಲ್ಲ ಟ್ಯಾಂಕ್ ಮೇಲೆ ನಿಲ್ಸಾರು. ನದಿ ದಾಟಿ ಹೊಂಟದ. ಈಗ ರಸ್ತೆ ಮೇಲೆ ಬಂದು ಮ್ಯಾಲೆ ಬ್ರಿಡ್ಜ್ ಐತಿ. ಆ ಬ್ರಿಡ್ಜ್ ಮೇಲೆ ದಾಟಿ ಬಂದು ನೋಡಿ ಎಲ್ಲರೂ ಹೊಂಟಾರು. ನಾಲ್ಕಾಗಿ ಟೈಮ್ ಹೊಂಟದು ನದಿ ಮೇಲೆ. ಹಾಯಾಗ ಯಾರೂ ಇಲ್ಲ. ಯಾಕಂದ್ರೆ ಏನ ಕತ್ಲೈತಿ, ಅದಕ್ಕೆ ಯಾರೂ ಇಲ್ಲ. ಇನ್ನು ಬೆಳಕಾದಂಗೆ ಹೆಚ್ಚಾಕೈತೆ. ಪ್ರಯಾಗ್ರಾಜ್ದಾಗ ಕನ್ನಡ ಬ್ಯಾನರ್ ಹಾಕ್ಯಾರ ನೋಡ್ರಿ. ಮಹಾಕುಂಭ ಮೇಳ 2025 ಇಲ್ಲೆಲ್ಲ ಹಾಕ್ಯಾರ ಕನ್ನಡ ಬ್ಯಾನರ್ ಐತಿಲಿ. ಇಲ್ಲಿಗ ಯಾವ ಮಂದಿಯೂ ಇಲ್ಲ, ಜಾಸ್ತಿ ಮಂದಿ ಇಲ್ಲ. ಮತ್ತು ಈಗ ನಮ್ಗೆ ಅದು ರೂಮ್ ಸಿಗಲಿಲ್ಲ. ಹೀಗಾಗಿ ತ್ರಿವೇಣಿ ಸಂಗಮಕ್ಕೆ ಹೊಂಟದು, ನದಿಗೆ ಹೊಂಟದು ಜಳಕ ಮಾಡಕ್ಕೆ, ಪುಣ್ಯ ಸ್ನಾನ. ಹಿಂದೆ ಈಗ ಬೆಳಕಾಗಿತ್ತಲ್ಲ 4:00 ಟೈಮ್. ಕಾತ್ಲ ಅನ್ನೋದಿಲ್ಲ, ಯಾಕಂದ್ರೆ ಇಲ್ಲ ಅಷ್ಟು ಲೈಟ್ ಅದಾವು. ಹೊಂಟದು ನಾವು ಇವಾಗ. ನಾವೊಬ್ಬ ಹೊಂಟನು, ಎಲ್ಲರೂ ಮುಂದೆ ಹೋಗ್ಯಾರು. ತಡಿ ಮಂದಿ ಹಿಂದೆ ಐತೆ. ಯಾಕಂದ್ರೆ ಒಂದು 7-8 ಕಿಲೋಮೀಟ್ರ್ ನಡ್ಕೋತ ಬಂದದ್ದು. ಹೀಗಾಗಿ ಎಲ್ಲರೂ ಕಾಲು ನಡ್ಸಕತ್ತವು. ಯಾರ್ಯಾರು ಮುಂದೆ ಹೊಂಟಾರ ಹಂಗೆ ಹೊಂಟದಾರು, ಹಿಂದೆ ಇರೋರು ಹೇಳ್ತಾರು. ನೋಡ್ರಿ ಇದೆಲ್ಲ ಫಸ್ಟಕ್ಕೆ ಎಲ್ಲ ಟೆಂಟ್ಗಳಿದ್ದು. ಟೆಂಟ್ಗಳೆಲ್ಲ ಕಿತ್ತಾರು. ಎಲ್ಲ ಟಾಯ್ಲೆಟ್ಗಳು ಆ ಥರ ಈ ಕಡೆ ಟೆಂಟ್ಗಳು ಅದಾವು. ಇಲ್ಲೆಲ್ಲ ವ್ಯವಸ್ಥೆ ಐತೆ. ಆದರೆ ಈಗ ಇಲ್ಲಿ ಯಾರೂ ಇಲ್ಲ, ಅಷ್ಟೊಂದು ರಶ್ ಇಲ್ಲ. ಇಲ್ಲಿ ರಶ್ ಐತಂದು ತೋರ್ಸಾಕತ್ತಿದ್ರು. ಆದರೆ ಇಲ್ಲೇನು ಅಷ್ಟೇನು ರಶ್ ಇಲ್ಲ. ಆದರೆ ಇನ್ನು ಬೆಳಕಾದಂಗೆ ಹಾಕಿರ್ಬೋದು, ಇನ್ನು ಮುಂದೇನು ಗೊತ್ತಿಲ್ಲ. ಆದರೆ ಇವಾಗೇನು ರಶ್ ಇಲ್ಲ ಇಲ್ಲಿ.
ನಡೆದು ಕಾಲು ಹೊಸಾಕೋತು ಕರೆ ಯಾವ ಏನು ಸಿಗೋವಲ್ಲು ಇಲ್ಲಿ. ಹೀಗಾಗಿ ಲಾಸ್ಟ್ ಬ್ಯಾಸಕ್ಕೆ ಎಲ್ಲರನ್ನೂ ಬಿಟ್ಟು ಹೊಂಟಿದ್ವು. ನಾವು ನಿನ್ನ ರಾತ್ರಿ ಟೆಂಟಿಗೆ ಬಂದು ಟೆಂಟ್ಗಳು ಹಿಂಗದವು. ಅದ್ರ ಬಂದು 6 ಗಂಟೆಗೆ ಬಂದು ಮಕ್ಕೊಂಡಿದ್ದು. ಅದು ನಮ್ಮ ಟೆಂಟ್ ಇಲ್ಲೇ ಅದು ನಾವು ಈಗ ಪ್ರಯಾಗರಾಜ್ ತ್ರಿವೇಣಿ ಸಂಗಮ ಕಡೆ ಏನು ಹೋಗೋರದು. ಯಾಕಂದ್ರೆ ನಿನ್ನೆ ನಿದ್ದಿರ್ಕಲ್ಲ ನಡೆದು ಬೇಸರ ಬಂದಿತ್ತು. ಒಂದು 9 ರಿಂದ 10 ಕಿಲೋಮೀಟ್ರ್ ನಡ್ಕೊತ ಬಂದು ನಿನ್ನೆ. ಅದರ ಸಲುವಾಗಿ ಏನು ತ್ರಿವೇಣಿ ಸಂಗಮ ಏನೈತೆ ನೋಡಿ, ತ್ರಿವೇಣಿ ಸಂಗಮ ಕಡೆ ಏನು ಹೋಗೋ ಅಲ್ಲಿ ಒಳಗೆಲ್ಲ ಮಕ್ಕೊಂಡಾರೆಲ್ಲರೂ ಇನ್ನೂ ಮಕ್ಕೊಂಡಾರೆ. ಯಾಕಂದ್ರೆ ಬೇಸರ ಬಂತು ಭಾಳ. ಅದಕ್ಕೆ ಬರ್ರಿ ತ್ರಿವೇಣಿ ಸಂಗಮ ಕಡೆ ಹೋಗೋಣ ಬರ್ರಿ. ಇದು ಟೆಂಟ್ ಏನು ಕಾಣಕತ್ತೈತಿ ನೋಡ್ರಿ, ಎಷ್ಟು ಬರೀತಿ. ಎಲ್ಲ ಇವು ಪಲಂಗ್ಗಳು ಅದಾವೆ. ಪಲಂಗ್ಗಳ ಹಂಗೆ ಇವು ಬೆಡ್ ಅದಾವು, ಬರೀದವು. ಇವು ಹಚ್ಕೋಕೆ ತಂಡಿ ಹತ್ತಬಾರ್ದಂಥ ದಿಪ್ಪ ಬೆಡ್ ಮತ್ತು ರಗ್ ಅದಾವು. ಆ ಥರ ಬೆಡ್ಯಾಗ ಗಾದಿ ಹಾಕ್ಯಾರು. ಗಾದಿ ಹಾಕಿ ಮಕ್ಕೋಕೆ ವ್ಯವಸ್ಥೆ ಮಾಡೋದಿಲ್ಲ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ನಾವಿಲ್ಲಿ ಬಂದದ್ದು. ಎಲ್ಲೋ ಬರೀದವು ಇಲ್ಲಿ ಒಂದು ತ್ರಿವೇಣಿ ಸಂಗಮಕ್ಕೆ ಹೊಂಟದ್ದು ಎಲ್ಲರೂ ಕೂಡಿ ಡಬ್ಬಿಗಳು ತೊಗೊಂಡು ಎಲ್ಲರೂ ರೆಡಿ ಆಗಿಬಿಟ್ಟಾರ. ದೊಡ್ಡ ದೊಡ್ಡ ಡಬ್ಬಿ ತೊಗೊಂಡಾರ. ನಾವು 2 ಡಬ್ಬಿ ತುಂಬ ನೀರು ಯಾಕ ನಾವು ಊಟ ಮಾಡಕ್ಕೆ ಬಂದದ್ದು. ಇಲ್ಲೆಲ್ಲ ಊಟ ಕೊಡಕತ್ತಾರು. ಇಲ್ಲೆಲ್ಲ ನಮ್ಗೆ ಹೆಂಗೆ ಕೂತೈತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ಉತ್ತರ ಕರ್ನಾಟಕದಿಂದ ಬಂದರು ಅಂತ ಹೇಳಿ ಒಂದು ಎಲ್ಲ ಟೆಂಟ್ಗಳು ವ್ಯವಸ್ಥೆ ಮಾಡಿಕೊಟ್ಟರು. ಬೆಳಿಗ್ಗೆ ಚಹಾ ಕೊಟ್ಟರು, ನಾಷ್ಟ ಕೊಟ್ಟರು. ಈಗ ಮತ್ತೆ ಊಟ ಕೊಡತ್ತಾರು. ಊಟದ ವ್ಯವಸ್ಥೆ ಹೆಂಗೈತೆ ಅಂದ್ರೆ ಬಜ್ಜಿ ಏನು ಭಾರಿ ಐತಿ. ದಯವಿಟ್ಟು ಒಂದು ವಿನಂತಿ ಮಾಡ್ಕೊತಾನು, ಭೂಮಿ ಮೇಲೆ ನೀವು ಬರ್ರಿ, ಎಲ್ಲ ವ್ಯವಸ್ಥೆ ಐತಿ. ಚಪಾತಿ, ರೈಸ, ದಾಲ, राइस डालो। हाँ राइस दे रहे भाई, क्या कर रहे हो? चलिए आगे बढ़िए, आगे बढ़िए, डाल लीजिए। ನೋಡ್ರಿ ಮೆಣಸಿನಕಾಯಿ ಮತ್ತು ಬೆಲ್ಲ, ಆನಂತರ ಉಪ್ಪಿನಕಾಯಿ ಇಟ್ಟಾರು. ಎಲ್ಲ ಐತಿ ವ್ಯವಸ್ಥೆ. ಊಟ ಮಾಡೀಗ ನಾವು ಸಂಗಮ ಕಡೆ ಹೊಂಟದ್ದು ಜಳಕ ಮಾಡಕ್ಕೆ. ಆನಂತರ ಬೋಟ್ನಾಗೆಲ್ಲ ಹೋಗೋದು. ಈಗ ಸಂಗಮ ಕಡೆ ಹೋಗೋ ವಿಡಿಯೋ ಎಲ್ಲ ತೋರಿಸ್ತಾನೆ ನಿಮ್ಗೆ. ಮತ್ತು ಜನ ಎಷ್ಟೈತೆ ಅಂತಂದು ಅದನ್ನು ತೋರಿಸ್ತಾನು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದ, ಶೇರ್ ಮಾಡೋದ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮೊದಲ ಮರ್ಯಾಕೆ ಹೋಗ್ಬೇಡ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡಿರಿ. ಎಲ್ಲ ವಿಡಿಯೋಗಳು ಟೈಪ್ ಎಲ್ಲ ಬರಿ ಮಾಡ್ಯಾರು. ರಾಮ ಮಂದಿರದ ಅಯೋಧ್ಯ ರಾಮ ಮಂದಿರ ನೋಡ್ರಿ. ಎಲ್ಲ ಆಟೋದಾಗ ಕೂತ್ಕೊಂಡು ಹೊಂಟೋದಾಗ ನೋಡ್ರಿ ಎಲ್ಲ ಕೂತ್ಕೊಂಡು ಹೊಂಟದು.
ಮುಂದೆ ಈಗ ನೋಡ್ರಿ ಜನ ಎಷ್ಟೈತಪ್ಪ ಅಂದ ಇಲ್ಲಿ ಅದು ನಾವು ತ್ರಿವೇಣಿ ಸಂಘದ ಹತ್ತಿರ ಅಲ್ಲಿ ಮುಂದೆ ಐತದ ಸಂಗಮ ಇಲ್ಲಿತ್ತು. ಅದಾವು ಹೆಲಿಕಾಪ್ಟರ್ನೆಲ್ಲ ಹೋಗ್ಬೋದು ಬರಾಕತ್ತಾಗಲಿ 1200 1300 ರೂಪಾಯಿ ಒಬ್ಬರಿಗೆ ಹೆಲಿಕಾಪ್ಟರ್ ಅದಾವ ನೋಡ್ರಲ್ಲಿ. ಜನಸಾಗರ ಮಂದಿ ನೋಡಲಿ ಮಂದಿ ನೋಡ್ರಲ್ಲಿ ಎಷ್ಟೈತೆ. ಜನಸಾಗರ ಒಂದು ಜನ ಓದ್ತೈತೆ, ಭಾಳ ಕಡೆ ಬಂದೈತಿಲ್ಲ. ಮಂದಿ ಎಷ್ಟೈತೆ. ಎಲ್ಲ ಮಂದಿ ನೋಡ್ರೆ ಯಾರು ಐತೆ. ಹೆಲಿಕಾಪ್ಟರ್ ಹೊಂಟೈತಿಲ್ಲ.